ಮದುವೆ ಊಟದಲ್ಲಿ ನಿಮ್ಮ ಡಯಟ್ ಅನ್ನ ಯಾವ ರೀತಿ ನೀವು ಮೇಂಟೈನ್ ಮಾಡ್ಕೊಬಹುದು, ಊಟದಲ್ಲೂ ಕೂಡ ಹೆಲ್ತಿಯಾಗಿ ಯಾವ ರೀತಿ ಡಯಟ್ ಮಾಡೋದು ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಮದುವೆ ಅಂದ ತಕ್ಷಣ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಮದುವೆ ಊಟವನ್ನು ಹಾಕಿಸ್ತಾ ಇರ್ತಾರೆ. ಅದರಲ್ಲೂ ಕೂಡ ಸೇಫ್ ಆಗಿ ಯಾವ ರೀತಿ ನಾವು ಫುಡ್ ಅನ್ನು ಆಯ್ಕೆ ಮಾಡಬೇಕು, ಅಲ್ಲಿ ಯಾವ್ದನ್ನ ನಾವು ಹೆಚ್ಚು ತಿನ್ನಬೇಕು, ಯಾವ್ದನ್ನ ನಾವು ಅವಾಯ್ಡ್ ಮಾಡಬೇಕು, ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮದುವೆ ಊಟ ಅಂದ ತಕ್ಷಣ ನಿಮ್ಮ ಮೈಂಡ್ಗೆಲ್ಲ ಒಂದು ಮೆನ್ಯೂ ಬರುತ್ತೆ. ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿಗಳು, ಪಲ್ಯಗಳು, ಬಜ್ಜಿಗಳು, ಬೋಂಡಗಳು, ಪಕೋಡ, ಹಪ್ಪಳ, ಅದಾದ ನಂತರ ಪಾಯಸ, ಜಹಾಂಗೀರು, ಜಿಲೇಬಿ, ಮೈಸೂರು ಪಾಕು, ಪೂರಿ, ರುಮಾಲಿ ರೋಟಿ, ದೋಸೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಮಸಾಲಾ ರೊಟ್ಟಿ, ಜಾಮೂನು, ಬಾದುಷಾ, ಪೇಣಿ, ಪಲಾವು, ವಾಂಗಿಬಾತು, ಬಿಸಿಬೇಳೆ ಬಾತು, ಮೆಂತೆ ಪಲಾವು, ಪುಳಿಯೋಗರೆ, ರೈಸು, ಸಾಂಬಾರು, ರಸಮ್ಮು, ಮೊಸರು, ಮಜ್ಜಿಗೆ, ಸಲಾಡು, ಇಲ್ಲ ಬಂದರೆ ಬಾಳೆಹಣ್ಣು, ಐಸ್ ಕ್ರೀಮ್ಗಳು, ಬೀಡ, ಇವೆಲ್ಲ ಕಂಪಲ್ಸರಿ. ಮದುವೆ ಅಂದ ತಕ್ಷಣ ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ಇರುತ್ತೆ. ಈ ಮೆನ್ಯೂನಲ್ಲಿ ಹಲವಾರು ನಮ್ಮ ಸೌತ್ ಇಂಡಿಯಾ ಮೆನ್ಯೂ ಅಂತ ತಗೊಂಡಾಗ ಅಲ್ಪ ಸ್ವಲ್ಪ ಬದಲಾವಣೆಗಳಾಗಬಹುದು. ಆಯ್ತಾ? ಈಗ ಇಷ್ಟು ಮೆನ್ಯೂನಲ್ಲಿ ಯಾವುದನ್ನು ನಾವು ಚೂಸ್ ಮಾಡಬೇಕು, ಯಾವುದು ಇದರಲ್ಲಿ ಹೆಲ್ತಿ, ಯಾವುದು ಅನ್ಹೆಲ್ತಿ, ಅದ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ನಾನು ಇವಾಗ ನಿಮಗೆ ತಿಳಿಸ್ತೀನಿ. ಇದರಲ್ಲಿ ಡೇಂಜರಸ್ ಅಂತ ನಾವು ಯಾವಾಗ ಕನ್ಸಿಡರ್ ಮಾಡ್ತೀವಿ, ಯಾವಾಗ ಅನ್ಹೆಲ್ತಿ ಅಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಅತಿ ಹೆಚ್ಚಾಗಿ ಜಿಡ್ಡಿರ್ತಕ್ಕಂಥ ಆಹಾರ ಪದಾರ್ಥ. ಅತಿ ಹೆಚ್ಚಾಗಿ ಜಿಡ್ಡಿರುವಂಥದ್ದು ಯಾವುದು? ಹಪ್ಪಳ, ಬಜ್ಜಿ, ಬೋಂಡಗಳು, ಪೂರಿ, ಇವು. ಇನ್ನೊಂದು ತರನಾಗಿರ್ತಕ್ಕಂಥದ್ದು ಅತಿ ಹೆಚ್ಚು ಸಕ್ಕರೆ ಇರುವಂತಹ ಆಹಾರ ಪದಾರ್ಥಗಳು ಯಾವ ಇರ್ತಕ್ಕಂಥ ಆಹಾರ ಪದಾರ್ಥಗಳು? ಪಾಯಸ, ಜಹಾಂಗೀರು, ಜಿಲೇಬಿ, ಜಾಮೂನು, ಪೇಣಿ ಮತ್ತೆ ರುಮಾಲಿ ರೋಟಿ. ಈಗ ನಾನು ನಿಮ್ಗೆ ತಿಳಿಸ್ಕೊಟ್ಟೆ ಅತಿ ಹೆಚ್ಚು ಜಿಡ್ಡಿರ್ತಕ್ಕಂಥ ಆಹಾರ ಪದಾರ್ಥಗಳು ಯಾವುದು ಅಂತ ತಿಳಿಸ್ಕೊಟ್ಟೆ, ಮತ್ತೆ ಅತಿ ಹೆಚ್ಚು ಶುಗರ್ ಕಂಟೆಂಟ್ ಇರ್ತಕ್ಕಂಥ ಆಹಾರ ಪದಾರ್ಥಗಳು ಯಾವುದು ಅಂತ ಹೇಳಿ ನಾನು ತಿಳಿಸ್ಕೊಟ್ಟೆ. ಈ ಆಹಾರ ಪದಾರ್ಥಗಳನ್ನ ನೀವು ಏನು ಮಾಡಬೇಕು ಅಂದರೆ ಯಾವುದಾದ್ರೂ ಒಂದನ್ನಷ್ಟು ಆಯ್ಕೆ ಮಾಡ್ಕೊಬೇಕು. ಒಂದನ್ನ ಅಂತಂದ್ರೆ ಯಾವ್ದಾದ್ರು ಒಂದು ಬಗೆಯ ಸ್ವೀಟ್ ಮಾತ್ರ ನಾವು ಪ್ರಿಫರಬಲಿ ತಗೊಬೇಕು. ರಿಫೈನ್ಡ್ ಆಟಾದಿಂದ ಬಳಸಿರ್ತಕ್ಕಂಥದ್ದು ಪೂರಿ ಇರ್ಬೋದು, ರುಮಾಲಿ ರೋಟಿ ಇರ್ಬೋದು, ಇವನ್ನ ಸಾಧ್ಯ ಆದಷ್ಟು ಕೂಡ ಅವಾಯ್ಡ್ ಮಾಡೋದು ಒಳ್ಳೆಯದು. ನಾವು ಪರ್ಟಿಕ್ಯುಲರ್ ಆಗಿ ಹೆಚ್ಚು ಕ್ವಾಂಟಿಟಿಯಲ್ಲಿ ತಿನ್ನಬೇಕು, ಯಾವುದು ನಮಗೆ ಮದುವೆ ಊಟದಲ್ಲಿ ಲೈಕ್ ನಮ್ಮ ಹೆಲ್ತ್ಗೆ ಇಂಪಾರ್ಟೆಂಟ್ ಇರುವಂಥ ಫುಡ್ ಅದರಲ್ಲಿ ಯಾವ್ದು ನಾವು ಚೂಸ್ ಮಾಡ್ಬೋದು ಅಂತ ಅಂದ್ರೆ ಒಂದು ಕೋಸಂಬರಿಗಳು. ಈ ಕೋಸಂಬರಿಗಳನ್ನ ನೀವು ಸಾಧ್ಯ ಆದಷ್ಟು ಜಾಸ್ತಿ ತಗೊಳ್ಳೋದಕ್ಕೆ ಪ್ರಯತ್ನ ಪಡಿ, ಮತ್ತು ಅದನ್ನ ಹೆಚ್ಚಿಗೆ ತಿನ್ನುವಂಥದ್ರಿಂದ, ಹೀಗೆ ಕೋಸಂಬರಿಗಳನ್ನ ತಿನ್ನೋದ್ರಿಂದ ಯಾವುದೇ ತರನಾಗಿರ್ತಕ್ಕಂಥ ಸಮಸ್ಯೆ ಇಲ್ಲ, ಪ್ರಾಬ್ಲಮ್ ಇಲ್ಲ. ಇನ್ನು ಪಲ್ಯಗಳಲ್ಲಿ ಯಾವ ಥರದ ಪಲ್ಯ ಇರುತ್ತೆ? ಬೀನ್ಸ್ ಪಲ್ಯ ಇರಬಹುದು, ಮಿಕ್ಸ್ಡ್ ಪಲ್ಯ ಇರಬಹುದು, ಕಾಳಿನ ಪಲ್ಯ ಇರಬಹುದು, ಕಾಬೂಲ್ ಕಡಲೆ ಪಲ್ಯ ಇರಬಹುದು. ಈ ರೀತಿ ಪಲ್ಯಗಳೇನಿರುತ್ತೆ ಈ ಪಲ್ಯವನ್ನು ಕೂಡ ನೀವು ಅವಾಯ್ಡ್ ಮಾಡುವಂಥದ್ದು ಬೇಡ. ಮತ್ತೆ ಸೊಪ್ಪಿನ ಪಲ್ಯಗಳಿರ್ಬೋದು, ಹುರುಳಿ ಕಾಳಿನ ಪಲ್ಯ ಇರಬಹುದು, ಹೆಸರು ಕಾಳಿನ ಪಲ್ಯಗಳಿರ್ಬೋದು. ಪಲ್ಯಗಳನ್ನ ನೀವು ಅವಾಯ್ಡ್ ಮಾಡಕ್ಕೆ ಹೋಗ್ಬೇಡಿ. ಅದನ್ನು ಕೂಡ ಸಂಪೂರ್ಣವಾಗಿ ನೀವು ತಿನ್ಬಹುದು, ಯಾವುದೇ ತರನಾಗಿರ್ತಕ್ಕಂತಹ ಡೌಟ್ ಇಲ್ದಲೇನೆ. ಯಾಕೆ ಅಂತಂದ್ರೆ ಈ ಕೋಸಂಬರಿ ಮತ್ತೆ ಪಲ್ಯಗಳೇನಿದೆ ಅಲ್ವಾ, ಇವೆರಡೂ ಕೂಡ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಹೈ ಫೈಬರ್ ಕಂಟೆಂಟ್ ಇರುವಂತಹ ಫುಡ್ ಆಗಿರುತ್ತೆ. ಹಾಗಾಗಿ ಇದನ್ನು ನಾವು ಕಣ್ಣು ಮುಚ್ಕೊಂಡು ತಗೊಬೋದು. ಇದರಲ್ಲಿ ಯಾವುದೇ ತರಹದ ಅನುಮಾನಗಳು ಬೇಡ. ಅಂದರೆ ನಮ್ಮ ಒಂದು ಮದುವೆ ಊಟದ ಮೆನ್ಯೂನಲ್ಲಿ ಹೆಲ್ತಿ ಫುಡ್ಸಲ್ಲಿ ಕೋಸಂಬರಿಗಳು ಮತ್ತು ಪಲ್ಯಗಳು